ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸನಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ನಿಮ್ಮ ಚರ್ಮದಲ್ಲಿ ಇಚಿಂಗ್ ಇರಬಹುದು, ರೆಡ್ನೆಸ್ ಇರಬಹುದು, ಡ್ರೈನೆಸ್ ಇರಬಹುದು, ಅಥವಾ ಸ್ಕೇಲಿಂಗ್ ಇರಬಹುದು, ಅಥವಾ ಹೊಟ್ಟು ಹೊಟ್ಟು ಬರೋದು ಏನಾದ್ರೂ ಆಗ್ತಾ ಇದೆಯಾ? ಚರ್ಮದಲ್ಲಿ ತುರುಕಿ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ? ಕ್ರೀಮ್ ಗಳನ್ನ ಬಳಸಿದ್ರು ಮತ್ತೆ ಮತ್ತೆ ಸಮಸ್ಯೆ ಏನಾದ್ರೂ ಹೆಚ್ಚಾಗ್ತಾ ಇದೆಯಾ? ಹಾಗಿದ್ರೆ ಈ ಸಮಸ್ಯೆ ನಿಮ್ಮ ಒಬ್ಬರದು ಮಾತ್ರ ಅಲ್ಲ, ಇಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಾವಿದನ್ನ ಕಾಣ್ತಾ ಇದೀವಿ. ಇಂದಿನ ದಿನಗಳಲ್ಲಿ ಸೋರಿಯಾಸಿಸ್ ಇರಬಹುದು, ಎಕ್ಸಿಮಾ ಇರಬಹುದು, ಸ್ಕಿನ್ ಡ್ರೈ ಆಗುವಂತಹರು ಇರಬಹುದು. ಈ ಎಲ್ಲಾ ಸಮಸ್ಯೆಗಳನ್ನ ನಾವು ಕಾಮನ್ ಆಗಿ ಕಾಣ್ತಾ ಇದೀವಿ. ಹಾಗಿದ್ರೆ ಬನ್ನಿ ಇವತ್ತು ನಾವು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೋರಿಯಾಸಿಸ್ ಅಂದ್ರೆ ಏನು? ಚರ್ಮದ ಕಾಯಿಲೆಗಳಂದ್ರೆ ಏನು? ಯಾಕೆ ಈ ಚರ್ಮದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ? ಆಯುರ್ವೇದ ಮೂಲದಿಂದ ಇದನ್ನ ನಾವು ಹೇಗೆ ಸರಿಪಡಿಸಿಕೊಳ್ಳಬಹುದು? ಸೊ ಈ ಒಂದು ಸಮಸ್ಯೆಯನ್ನ ನಾವು ಹೇಗೆ ಪರಿಹರಿಸಿಕೊಳ್ಳಬಹುದು, ಹಾಗೂ ಈ ಒಂದು ಸಮಸ್ಯೆಗೆ ಚಿಕಿತ್ಸೆ ಏನು, ಆಯುರ್ವೇದ ಮೂಲದಿಂದ ನಾವು ಇದನ್ನ ಹೇಗೆ ಗುಣಪಡಿಸಿಕೊಳ್ಳಬಹುದು ಅನ್ನೋದನ್ನ ನಮ್ಮೆಲ್ಲರ ಜೊತೆಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಘವೇಂದ್ರ ವೈ MD. ಸರ್, ಇವಾಗ ನಾವು ತುಂಬಾ ನೋಡ್ತಾ ಇದ್ದೀವಿ, ಇವತ್ತಿನ ದಿನಗಳಲ್ಲಿ ತುಂಬಾ ಸ್ಟ್ರೆಸ್ ಇರಬಹುದು ಅಥವಾ ಅವರ ದಿನಚರಿ ಇರಬಹುದು, ಇದರಿಂದ ಸ್ಕಿನ್ ಮೇಲೆ ತುಂಬಾ ಪ್ರಭಾವ ಆಗ್ತಾ ಇದೆ. ಸೊ ಈ ಒಂದು ಸಮಸ್ಯೆ ಯಾಕೆ ಆಗ್ತಾ ಇದೆ, ಮತ್ತೆ ಪದೇ ಪದೇ ಇದನ್ನ ನಾವು ಗುಣಮುಖ ಮಾಡಕ್ ಆಗ್ತಾ ಇಲ್ಲ, ಪದೇ ಪದೇ ಬರ್ತಾ ಇರುತ್ತೆ. ಸೊ ಇದರಿಂದ ನಾವು ಆಳವಾಗಿ ಇದಕ್ಕೆ ನಾವು ಟ್ರೀಟ್ಮೆಂಟ್ ಹೇಗೆ ತಗೋಬಹುದು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಇದು ಒಂದು, ಯಾಕಂದ್ರೆ ಬೇರೆ ಸಮಸ್ಯೆಗಳ ತರ ಅಲ್ಲ, ಚರ್ಮ ರೋಗಗಳಂತ ಅಂದ್ರೆ ಅದು ಎಲ್ಲರಿಗೂ ಕಾಣಿಸುತ್ತೆ. ಎಲ್ಲರಿಗೂ ಕಾಣಿಸಿದಾಗ ಮನುಷ್ಯನಿಗೆ ಒಂದ್ ಸ್ವಲ್ಪ ಸ್ಟ್ರೆಸ್ ಬರುತ್ತೆ, ಒಂದು ಇನ್ಫೆರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಅದರಿಂದ ಇನ್ಫೆರಿಟಿ ಕಾಂಪ್ಲೆಕ್ಸ್ ನಿಂದ ಈಗ ಸೋಷಿಯಲಿ ಒಂದು ಏನೋ ಸೋಷಿಯಲ್ ಬಿಹೇವಿಯರ್ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಕಿನ್ ಡಿಸೀಸಸ್ ಅಲ್ಲಿ ಎಸ್ಪೆಷಲಿ ಎಕ್ಸಿಮಾ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು, ಈ ತರದ ಸಮಸ್ಯೆಗಳು, ಡ್ರೈ ಸ್ಕಿನ್ ಇರ್ಬೋದು, ಇವೆಲ್ಲ ಮೋಸ್ಟ್ಲಿ ಆಟೋಇಮ್ಯೂನ್ ಸ್ಕಿನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವು ಇಮ್ಯುನಿಟಿ ಹಾಳಾಗೋದ್ರಿಂದಾಗಿ ಬರಂತಹ ಒಂದು ಚರ್ಮ ರೋಗಗಳು. ಸೊ ಈ ಚರ್ಮ ರೋಗಗಳಲ್ಲಿ ಮೇಯ್ನ್ ಆಗಿ ಯಾಕೆ ಈಗಿನ ಕಾಲದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ. ಅದಕ್ಕೆ ಒಂದು ಅಂತ ಹೇಳಿದ್ರೆ, ಈಗ ಸಹಜವಾಗಿ ಹೇಳ್ಬೇಕನ್ನೋದು ಆಹಾರ ಪದ್ಧತಿ. ಸೊ ಕ್ವಾಲಿಟಿ ಆಫ್ ಫುಡ್ ಮತ್ತೆ ಜಂಕ್ ಫುಡ್ಸ್, ಈಗಿನ ಕಾಲದ ಜಂಕ್ ಫುಡ್ಸ್ ಮತ್ತೆ ಕ್ವಾಲಿಟಿ ಆಫ್ ಫುಡ್ ಸರಿ ಇಲ್ಲದ ಕಾರಣ ಈಗ ಮೋಸ್ಟ್ಲಿ ಎಲ್ಲರೂ ಒಂದಲ್ಲ ಒಂದು ತರಹದ ಆಟೋಇಮ್ಯೂನ್ ಡಿಸಾರ್ಡರ್ ತುತ್ತಾಗ್ತಾ ಇದ್ರಲ್ಲಿ. ಅದರಲ್ಲಿ ಕಾಮನ್ ಆಗಿ ಸ್ಕಿನ್ ಡಿಸಾರ್ಡರ್ಗಳಲ್ಲಿ ಇದು ಸೋರಿಯಾಸಿಸ್ ಮತ್ತು ಎಕ್ಸಿಮಾ ಅಂತ ಈ ತರದ ಕಾಯಿಲೆಗಳಿದೆ. ಆಗ ಈಗ ಇನ್ನೊಂದು ಹೇಳ್ಬೇಕನ್ನೋದಾದ್ರೆ, ಮತ್ತೊಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಸ್ಟ್ರೆಸ್. ಓಕೆ, ಅದೇ ಲೈಫ್ ಸ್ಟೈಲ್ ಇಂದಾಗಿ ಈ ಜಂಕ್ ಫುಡ್ ಮತ್ತೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್, ಈ ಸ್ಟ್ರೆಸ್ ಯಾಕೆ ಬರುತ್ತೆ ಅನ್ನೋದಾಗಿ ಬೇರೆ ಎಲ್ಲಾ ತರದ ಒತ್ತಡಗಳು ಇರಬಹುದು. ಈಗ ಒಂದು ನಿಮ್ಮ ಕೆಲಸದ ಒತ್ತಡ ಇರಬಹುದು, ಅಂದ್ರೆ ಡೇ ಟು ಡೇ ಬಿಹೇವಿಯರ್, ಅಂದ್ರೆ ನಿಮ್ಮ ಸಮಾಜ ಜೊತೆಗೆ ಯಾವ ತರದ ಬಿಹೇವಿಯರ್ ಮಾಡ್ತೀರನ ಅದ್ರದ್ದು ಒತ್ತಡ ಇರಬಹುದು. ಸೊ ಹಾಗೆ ಈಗ ಸ್ವಲ್ಪ ಸ್ಕಿನ್ ಡಿಸಾರ್ಡರ್ ಬಂದ ತಕ್ಷಣ ಅವ್ರಿಗೊಂದು ಭಯ ಕಾಡಕ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಆಹಾರ ಪದ್ಧತಿಯಿಂದ ಬಹಳ ಚೇಂಜ್ ಆಗಿದ್ದೀವಿ. ಸೊ ಪಾಶ್ಚಾತ್ಯ ಆಹಾರ ಪದ್ಧತಿಗೆ ಒಳಪಡಂಥದ್ದು. ಸೊ ಮೊದಲೇ ಈಗಿನ ತುಂಬಾ ಫರ್ಟಿಲೈಸರ್ಸ್ ಆ ತರದ ಯೂಸ್ ಮಾಡೋದ್ರಿಂದಾಗಿ ಫುಡ್ ಕ್ವಾಲಿಟಿನೇ ಸರಿ ಇಲ್ಲ. ಮತ್ತು ಅದರಲ್ಲೂ ನಾವು ಜಂಕ್ ಫುಡ್ ಅನ್ನು ಆಯ್ಕೆ ಮಾಡೋದ್ರಿಂದ ಈ ಸಮಸ್ಯೆ ಫಸ್ಟ್ ಅದೇ ಮೇನ್ ಕಾರಣಸ್. ಯಾಕಂದ್ರೆ ಅದು ಆಟೋ ಇಮ್ಯುನಿಟಿನ ಟ್ರಿಗರ್ ಮಾಡುತ್ತೆ. ಆ ಟ್ರಿಗರ್ ಮಾಡಿದಾಗ ಅವಾಗ ಈ ಸ್ಕಿನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ಮತ್ತೊಂದೇನಂದ್ರೆ, ಸ್ಕಿನ್ ಡಿಸೀಸ್ ಅಂದ ತಕ್ಷಣ ಎಲ್ಲರಿಗೂ ಆ ಭಯ ಹುಟ್ಟುತ್ತೆ. ಆ ಭಯದಿಂದ ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಮತ್ತೆ ರಿಪಿಟೇಷನ್ಸ್ ಬಹಳ ಆಗುತ್ತೆ, ಮತ್ತೆ ಅದು ಬಹಳ ಫಾಸ್ಟ್ ಆಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಡಿಸೀಸ್. ಸೊ ಇದೇ ಮೇನ್ ಕಾರಣ, ಆಹಾರ ಪದ್ಧತಿ, ಸ್ಟ್ರೆಸ್. ಇದರಿಂದ ಏನಾಗುತ್ತೆ ಅಂದ್ರೆ, ಮೇನ್ ಆಗಿ ಆಯುರ್ವೇದ ಪ್ರಕಾರ ರಕ್ತ ಅಶುದ್ಧಗೊಳ್ಳುತ್ತೆ. ರಕ್ತ ಅಶುದ್ಧಗೊಳ್ಳೋದಂದ್ರೆ ಇದರಲ್ಲಿ ಅಲ್ಲೇ ಸ್ಕಿನ್ ಡಿಸೀಸಸ್ ಅಲ್ಲಿ ವಾತ ಪಿತ್ತ ಕಫ ದೋಷಗಳು ದೂಷಿತ ಆಗ್ತವೆ. ಯಾಕಂದ್ರೆ ಈ ಸ್ಕಿನ್ ಡಿಸಾರ್ಡರ್ ಅಲ್ಲಿ ಡ್ರೈನೆಸ್ ಯಾಕಂದ್ರೆ ರಫ್ನೆಸ್ ಅಂದ್ರೆ ವಾತ ವೃದ್ಧಿ ಆದಾಗ ಡ್ರೈನೆಸ್ ಆಗಂತದ್ದು. ಆಮೇಲೆ ಅದು ಸ್ಕೇಲಿಂಗ್ ಜಾಸ್ತಿ ಆಗುತ್ತೆ. ಸ್ಕೇಲಿಂಗ್ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ರೆಡ್ಡಿಶ್ ಡಿಸ್ಕಲರೇಷನ್ ಬರುತ್ತೆ. ಅದಕ್ಕೆ ಸ್ಕೇಲ್ ಬರುತ್ತೆ, ಅದು ಎರಿತ್ಮಾ ಅಂತ ಹೇಳ್ತೀವಿ ನಾವು. ಓಕೆ, ಆ ಎರಿತ್ಮಾ ಬರೋದ್ರಿಂದ ರೆಡ್ನೆಸ್ ಇರುತ್ತೆ. ಅದು ಪಿತ್ತ ದೂಷಣದಿಂದ ಬರಂತದ್ದು, ರಕ್ತ ಅಶುದ್ಧದಿಂದ, ಪಿತ್ತದಿಂದ ರಕ್ತ ಅಶುದ್ಧಿ ಆಗಿ ಬರಂತದ್ದು. ಆಮೇಲೆ ಡ್ರೈ ಆದ ತಕ್ಷಣ ಏನಾಗುತ್ತೆ, ಎಲ್ಲರಿಗೂ ನೋಡಿ, ಈಗ ಚಳಿಗಾಲದಲ್ಲಿ ಸ್ವಲ್ಪ ಚರ್ಮ ಡ್ರೈ ಆದ್ರೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬಹಳನೇ ಡ್ರೈ ಆಗಿರುತ್ತೆ. ಸೊ ಅವಾಗ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಟ್ಟು ತುರಿಕೆ ಬರುತ್ತೆ. ಆ ತುರಿಕೆ ಮಾಡಿದಾಗ ಅಲ್ಲಿಂದ ಹೊಟ್ಟು ಬರುತ್ತೆ. ಅದೇ ತರನೇ ಸ್ವಲ್ಪ ಪ್ಯಾಥಾಲಜಿ ಎಕ್ಸಿಮಾದಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಬಟ್ ಅದು ಆಗುವಂತ ಒಂದು ಗುಣಲಕ್ಷಣಗಳು ಎಲ್ಲ ಸೇಮ್ ಆಗೇ ಇರುತ್ತೆ. ಆಲ್ಮೋಸ್ಟ್ ದೋಷಗಳ ಇನ್ವಾಲ್ವ್ಮೆಂಟ್ ಸೇಮ್ ಆಗಿರುತ್ತೆ. ಸೊ ಹೀಗೆ ಎಲ್ಲ ಸ್ಕಿನ್ ಡಿಸಾರ್ಡರ್ಸ್ ಅಲ್ಲಿ ಒಂದೊಂದು ದೋಷಗಳ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಮೇಲೆ ಅದರ ಮೂಲ ಕಾರಣ ಮಾತ್ರ
ಸ್ಕಿನ್ ಡಿಸಾರ್ಡರ್ಸ್ ಅಲ್ಲಿ ಎಲ್ಲದಕ್ಕೂ ಇದೇ ಆಗಿರುತ್ತೆ. ಹೀಗಾಗಿ ನಾವು ಮೇನ್ ಆಗಿ ನಮ್ಮ ಆಯುರ್ವೇದ ಪ್ರಕಾರ ಏನಂತ ಅಂದ್ರೆ ಈಗ ಸೋರಿಯಾಸಿಸ್ನೇ ತಗೊಳ್ಳಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕೆರಾಟಿನೈಸೇಷನ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ. ಸೊ ಅವಾಗ ಅದೊಂದು ಪ್ರೋಟೀನ್ ಅದೇನ್ ಮಾಡುತ್ತೆ ಅನ್ನೋದ್ರೆ ಚರ್ಮನ ಎವ್ರಿ 20 to 24 ಡೇಸ್ ಅಲ್ಲಿ ಹಳೆ ಚರ್ಮ ಹೋಗಿ ಹೊಸ ಚರ್ಮ ಬರುತ್ತೆ. ಬಟ್ ಇಲ್ಲಿ ಸೋರಿಯಾಸಿಸ್ ಅಲ್ಲಿ ಆ ಒಂದು ಇಮ್ಯುನಿಟಿ ಪ್ರಾಬ್ಲಮ್ ಆಗ್ಬಿಟ್ಟು ಆ ಪ್ರೋಸೆಸ್ ಸ್ವಲ್ಪ ಬೇಗನೆ ಆಗುತ್ತೆ. ಅಂದ್ರೆ 5 to 6 ಡೇಸ್ ಅಲ್ಲಿ ಆಗುತ್ತೆ. ಅವಾಗ ಹೈಪರ್ ಕೆರಾಟಿನೈಸೇಷನ್ ಅಂತ ಹೇಳ್ತಾರಲ್ಲ, ಆ ಸ್ಕಿನ್ ಬೇಗ ಸತ್ತೋಗೋದ್ರಿಂದ ಅದು ಬಂದು ಡೆಪಾಸಿಟ್ ಆಗಿ ಹೊಟ್ಟು ತರ ಅಂತ ಹೇಳಿದ್ರ ನೀವು, ಹೊಟ್ಟು ತರ ಉದ್ರಕ್ ಸ್ಟಾರ್ಟ್ ಆಗುತ್ತೆ. ನೀವು ಆ ಹೊಟ್ಟನ್ನ ಎಲ್ಲ ಹಿಂಗ್ ತೆಗೆದ್ಬಿಟ್ರೆ, ಹಿಂಗ್ ತೆಗೆದ್ರೆ ಕ್ಯಾಂಡಲ್ ನ ಹಿಂಗೆ ಯಾವಾಗ ರಬ್ ಮಾಡಿದ್ರೆ ಪುಡಿ ಉದುರುತ್ತೋ ಆ ತರ ಈ ಹೊಟ್ಟನ್ನ ರಬ್ ಮಾಡಿದ್ರೆ ಪುಡಿ ಉದುರುತ್ತದೆ. ಮತ್ತೊಂದೇನಪ್ಪಾ ಅಂದ್ರೆ ಆ ಫುಲ್ ಹೊಟ್ಟು ಉದುರಿ ಆದ್ಮೇಲೆ ಒಂದು ಎಲ್ಲ ಫುಲ್ ತೆಗೆದು ಬಿಟ್ರಪ್ಪ ಅವತ್ತಿನ ದಿನ ಹೊಟ್ಟು ಅಂದಾಗ ಒಂದು ಸ್ಮಾಲ್ ಪಿನ್ ಪಾಯಿಂಟ್ ಬ್ಲೀಡ್ ತರ ಕಾಣ್ತದೆ. ಅದಕ್ಕೆ ನಾವು ಮೇನ್ ಆಗಿ ಆ ಪಿನ್ ಪಾಯಿಂಟ್ ಇದನ್ನ ಮೇನ್ ಆಗಿ ಆಸ್ಪಿಡ್ ಸೈನ್ ಅಂತ ಹೇಳ್ತೀವಿ. ಅಂದ್ರೆ ಸ್ಮಾಲ್ ಆಗಿ ಪಿನ್ ಪಾಯಿಂಟ್ ಬರುತ್ತೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಒಂದ್ ಕಡೆ ಮತ್ತೊಂದ್ ಕಡೆ ಗಾಯ ಆದ್ರೆ ಸೋರಿಯಾಸಿಸ್ ಆ ಗಾಯದ ಕಡೆ ಬಹಳ ಬೇಗ ಸ್ಪ್ರೆಡ್ ಆಗ್ತದೆ. ಸೊ ಇವೆಲ್ಲ ಸೈನ್ಸ್ಗಳು, ಇದನ್ನ ಕಂಡಿಡಿಯಕ್ಕೆ. ಸ್ಕಿನ್ ಡಿಸೀಸಸ್ ಅಲ್ಲಿ ಕಣ್ಣುಗಳೇ ಹಿಡಿದು ಬಿಡ್ತವೆ. ಅದೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಡಯಾಗ್ನೋಸಿಗೆ. ಬೇರೆ ಅದ್ರಂಗೆ ಇನ್ಸೈಡ್ ಆದ್ರೆ ಸ್ಕ್ಯಾನ್ ಮಾಡೋ ಅದನ್ನ ಮಾಡೋ ಆ ತರದ್ದು ಸಮಸ್ಯೆಗಳು ಇರೋದಿಲ್ಲ. ಪರ್ಟಿಕ್ಯುಲರ್ಲಿ ಇದು ಗೊತ್ತಾಗ್ಬಿಡುತ್ತೆ. ಇದು ಸಮಸ್ಯೆಗಳನ್ನ ಬೇಗನೆ ಕಂಡುಹಿಡ್ಕೋಬಹುದು. ಹಾಗಾಗಿ ಪರಿಹಾರನು ಬೇಗನೆ ಕಂಡುಹಿಡ್ಕೋಬೇಕು ಇದರಲ್ಲಿ. ಸರ್, ಇವಾಗ ನೀವ್ ಹೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸ್ಕಿನ್ ಡಿಸೀಸಸ್ ಬಗ್ಗೆ. ಇದು ಮೇಲ್ಗಡೆ ಕಾಣ್ತಾ ಇರೋದ್ರಿಂದ ಯೂಶುವಲಿ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರೀಮ್ ಗಳನ್ನ ಬಳಸೋದ್ರಿಂದ, ಯಾಕಂದ್ರೆ ಮೇಲ್ಗಡೆ ಕಾಣಿಸುತ್ತೆ, ಸೊ ಕ್ರೀಮ್ ಗಳನ್ನ ಬಳಸೋದ್ರಿಂದ ಮತ್ತೆ 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 ಬರ್ತಾ ಇರುತ್ತೆ. ಸೊ ಈ ಕ್ರೀಮ್ ಗಳನ್ನ ಬಳಸೋದ್ರಿಂದ ಇದಕ್ಕೆ ಪರಿಹಾರ ಸಿಗುತ್ತಾ? ಈಗ ನೋಡಿ, ಸಾಮಾನ್ಯವಾಗಿ ಕ್ರೀಮ್ಗಳಂದ್ರೆ ಮಾಯಿಶ್ಚರೈಸರ್ಸ್ ಮತ್ತೆ ಸಮ ಸ್ಟಿರಾಯ್ಡ್ಸ್ ಇರ್ತವೆ ಅಪ್ಲಿಕೇಶನ್ಸ್ಗೆ. ಆ ತರದ ಅಂದ್ರೆ ಅವು ತಾತ್ಕಾಲಿಕ ಪರಿಹಾರವನ್ನು ನೀಡ್ತಾವೆ. ಆ ಮಾಯಿಶ್ಚರೈಸರ್ ಎಷ್ಟೊತ್ತು ಕೆಲಸ ಮಾಡುತ್ತೆ ಅಷ್ಟೊತ್ತು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಡ್ರೈನೆಸ್ ಕಮ್ಮಿ ಆಗ್ಬಿಟ್ಟು ಸ್ವಲ್ಪ ಇಚ್ಚಿಂಗ್ ಕಮ್ಮಿ ಆಗ್ಬೋದೇನೋ, ಆದ್ರೆ ಲೆಷನ್ಸ್ ಹೋಗೋದಿಲ್ಲ. ಇಂಟರ್ನಲ್ ಮೆಡಿಸಿನ್ ಆಗ್ಬೇಕು, ಎಕ್ಸ್ಟರ್ನಲ್ ಆಗ್ಬೇಕು. ಅರ್ಥ ಆಯ್ತಾ? ಇದು ಲಾಂಗ್ ಥೆರಪಿ ಆದ ಕಾರಣ ನೀವು ಏನಂತ ಅಂದ್ರೆ ಇದು ನಮ್ಮ ಆಯುರ್ವೇದಗಳಲ್ಲಿ ದೋಷ ಸಿದ್ಧಾಂತ, ಧಾತು ಸಿದ್ಧಾಂತಗಳಲ್ಲಿ ಹೇಳಿದಂಗೆ ಅದ್ರ ಪ್ರಕಾರನೇ ಔಷಧಿಗಳನ್ನ ಇರ್ತವೆ, ಹರ್ಬಲ್ ಔಷಧಿಗಳು ಇರ್ತವೆ. ಅದ್ರ ಕಾಂಬಿನೇಷನ್ ಗಳಲ್ಲಿ ಕೊಟ್ಟಾಗ ಅದನ್ನ ಹೇಳಿದ ಇದು ಡ್ರೈನೆಸ್ ಅಂತ ಹೇಳಿ. ಹೈಪರ್ ಕೆರಾಟಿನೈಸೇಷನ್ ಇದೆ. ಮೊದಲು ಡ್ರೈನೆಸ್ ಏನು ಆಯಿಲಿನೆಸ್ ಅಂದ್ರೆ ನೀವು ಇಂಟರ್ನಲ್ಲಿನೂ ಸ್ನೇಹಪಾನ ಮಾಡಿಸ್ಬೇಕು, ಎಕ್ಸ್ಟರ್ನಲ್ಲೇನು ಸ್ನೇಹಪಾನ ಮಾಡ್ಬೇಕು. ಬಟ್ ಸ್ನೇಹಪಾನ ಮಾಡ್ಲಿಕ್ಕಿಂತ ಮುಂಚೆ ನಿಮ್ಮ ಡೈಜೆಷನ್ ಚೆನ್ನಾಗಬೇಕು. ತಗಂದಿರಂತ ಸ್ನೇಹಪಾನ ಎಲ್ಲಾ ಕಡೆ ಪಸರಿಸಿ ಅಪ್ ಟು ಸ್ಕಿನ್ ವರೆಗೆ ಬಂದಾಗ ಮಾತ್ರ ಮಾಯಿಶ್ಚರೈಸೇಷನ್ ಚೆನ್ನಾಗುತ್ತೆ. ಸರ್, ಇವಾಗ ನಾವು ವೀಕ್ಷಕರಿಗೆ ಸರಳವಾಗಿ ಹೇಳೋದಾದ್ರೆ ಇದ್ರ ಲಕ್ಷಣಗಳನ್ನ ಹೇಗೆ ಕಂಡುಹಿಡಿಬೇಕು ನಾವು? ಬಟ್ ಇದೇ ಸೋರಿಯಾಸಿಸ್ ಅಂತ ಕಂಡು ಹಿಡಿಯೋದಕ್ಕೆ ಈ ಅರ್ಲಿ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಯಾವ ತರ ನಾವು ಕಂಡು ಹಿಡ್ಕೊಳ್ಬಹುದು ಸರ್? ಈಗ ಇದು ಪ್ಯಾಚಿ ಅಂತ ಎರಿತ್ಮಾ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಇದಾವೆ ಬಹಳ. ಅಂದ್ರೆ ಈಗ ಬರೀ ನೈಲ್ ಸೋರಿಯಾಸಿಸ್ ಅಂದ್ರೆ ಬರೀ ಉಗುರುಗಳಿಗೆ ಬರೋದು. ಅಲ್ಲಿ ಸ್ಕಾಲ್ಪ್ ಸೋರಿಯಾಸಿಸ್ ಅನ್ನೋದಾದ್ರೆ ಸ್ಕಾಲ್ಪ್ ಮಾತ್ರ ಬರುತ್ತೆ. ತಲೆ ಭಾಗದಲ್ಲಿ ಹೊಟ್ಟು ಉದುರದ ತರದಲ್ಲಿ ಸ್ಕೇಲಿ ಲೆಷನ್ಸ್ ಇರುತ್ತೆ. ಮೇನ್ ಆಗಿ ನಾನು ಹೇಳಿದ್ನಲ್ಲ, ಲೆಷನ್ಸ್ ಇರ್ತವೆ. ಒಂದು ಲೆಷನ್ಸ್ ಇರುತ್ತೆ, ಅದ್ರ ಜೊತೆಗೆ ಪೌಡರ್ಸ್ ತರ ಉದುರುತ್ತೆ, ಮತ್ತೆ ಆ ಡ್ರೈನೆಸ್ ಇಂದ ಮೈಲ್ಡ್ ಇಚ್ಚಿಂಗ್ ಇರುತ್ತೆ. ಅದಕ್ಕೆ ಪ್ಲೂರೈಟಿಸ್ ಅಂತ ಹೇಳ್ತೀವಿ. ಅದು ಅದರಿಂದಾಗಿ ಇಚ್ಚಿಂಗ್ ಆಗುತ್ತೆ. ಏನಾದ್ರೂ ಈ ತರದ್ದು ಆಯಿಲ್ ಆ ತರದ ಅಪ್ಲಿಕೇಶನ್ ಮಾಡಿದಾಗ ಸ್ವಲ್ಪ ಸಬ್ಸೈಡ್ ಆಗುತ್ತೆ. ಇದರಿಂದಾನೇ ನಾವು ಹೇಳ್ಬೋದು ಇದು ಸೋರಿಯಾಸಿಸ್ ಅಂತ ಹೇಳ್ಬೋದು. ಆಮೇಲೆ ಎಕ್ಸಿಮಾಗಳಲ್ಲಿ ಸಿವಿಯರ್ ಇಚ್ಚಿಂಗ್ ಇರುತ್ತೆ. ಮತ್ತೆ ಡ್ರೈನೆಸ್, ಇಚ್ಚಿಂಗ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ದೇರ್ ಮೇ ಬಿ ಸ್ವಲ್ಪ ಏನಾದ್ರೂ ಸೆಬಿಯೇಸಿಸ್ ತರ ಸೆಕ್ರಿಷನ್ಸ್ ಬರುತ್ತೆ. ಅದು ಎಕ್ಸಿಮಾ ತರ ಅಂತ ನಾವು ಅನ್ಕೋಬಹುದು. ಸ್ಕಿನ್ ಸಮಸ್ಯೆಗಳಿಗೆ ಅಥವಾ ಸೋರಿಯಾಸಿಸ್ ಸಮಸ್ಯೆಗಳಿಗೆ ಬಿ ಬೆಟರ್ ಇಂದ ಒಂದು ಪರಿಹಾರ ಇದೆ. ಅಂದ್ರೆ ಆಯುರ್ವೇದ ಮೂಲದ ಆಳವಾಗಿ ದೇಹದಲ್ಲಿ ಹೋಗ್ಬಿಟ್ಟು ಮೂಲಕ್ಕೆ ಕೆಲಸ ಮಾಡುವಂತಹ ಒಂದು ಕಾರ್ಯವನ್ನ ಬಿ ಬೆಟರ್ ಸೂರ್ಯ ಊರ್ಜಾ ಮಾಡ್ತಾ ಇದೆ. ಸೊ ಇದು 36ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರುವಂತಹದ್ದು, ಮತ್ತೆ ಕಂಪ್ಲೀಟ್ ಆಯುರ್ವೇದ ಬೇಸ್ಡ್ ಇರುತ್ತೆ, ಮತ್ತೆ ಸೈಂಟಿಫಿಕಲಿ ಪ್ರೂವನ್ ಆಗಿರುವಂತಹದ್ದಿದೆ. ಸೊ ಇದರಲ್ಲಿ ಬಳಸಿರುವಂತಹ ಗಿಡಮೂಲಿಕೆಗಳ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಬಿ ಬೆಟರ್ ಅವರು ಸ್ನೇಹ ಪಾಕ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಆಯಿಲ್ ಪ್ರಿಪರೇಷನ್. ಅಂದ್ರೆ ನೀವು ಇಂಟರ್ನಲ್ಲಿ ಯೂಸ್ ಮಾಡಕ್ಕೆ ಒಂದು ನಮ್ಮ ಸೈಂಟಿಫಿಕಲಿ ಪ್ರಿಪರೇಷನ್ ಇರುತ್ತೆ ನಮ್ಮ ಆಯುರ್ವೇದ ಪ್ರಕಾರ. ಅದ್ರ ಭೈಷಜ ಮತ್ತು ರಸೌಷಧಿ ಪ್ರಿಪರೇಷನ್ ಅಲ್ಲಿ ಮಾಡೋದು. ಇದು ಪ್ಯೂರ್ ಹರ್ಬಲ್ ಮೆಡಿಕೇಶನ್ ಆಗಿರುತ್ತೆ. ಇದನ್ನ ಸ್ನೇಹ ಪಾಕ ವಿಧಿಯಲ್ಲಿ ಮಾಡೋದ್ರಿಂದಾಗಿ, ಸೊ ಸ್ನೇಹ ಪಾಕ ಅಂದ್ರೆ ಅದು ಸ್ನೇಹ ಅಂದ್ರೆ ಆಯಿಲಿನೆಸ್. ನಾ ಟೋಲ್ಡ್ ನೋ ದ ಡ್ರೈನೆಸ್ ಯಾಕೆ ಬೇಗ ಕಮ್ಮಿ ಆಗುತ್ತೆ, ಇಂಟರ್ನಲ್ ಆಯಿಲಿನೇಷನ್ ಆಗುತ್ತೆ. ಅದಕ್ಕೆ ಸ್ನೇಹಪಾನ ಮಾಡಿದಂಗೆ ಅದು ಇಂಟರ್ನಲ್ಲಿ. ಸೊ ಅದು ಯಾವ ತರ ಮಾಡಿರ್ತಾರೆ ಅಂದ್ರೆ ಇದು ವಿತ್ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಡ್ರಗ್ಸ್. ಯಾವ ಡ್ರಗ್ಸ್ ಅಂತ ಅಂದ್ರೆ ಇದರಲ್ಲಿ ಎಸ್ಪೆಷಲಿ ನಾ ಹೇಳಿದಂಗೆ ನಿಮಗೆ ವಾತ ಮತ್ತೆ ಪಿತ್ತ, ಹರ ಮತ್ತೆ ಕಫ, ಓಕೆ, ತ್ರಿದೋಷನ ಕರೆಕ್ಷನ್ ಮಾಡಂತವು
ಡ್ರಗ್ಸ್ ಅನ್ನ ಇದರಲ್ಲಿ ಅಳವಡಿಸಲಾಗಿರುತ್ತೆ. ಯೂಶಲಿ ಸ್ಕಿನ್ ಡಿಸಾರ್ಡರ್ಸ್ ಅಲ್ಲಿ ಯೂಸ್ ಮಾಡಂತದ್ದು ಅಂತಂದ್ರೆ ಆರೋಗ್ಯದನು ಈ ಡ್ರಗ್ ಅಲ್ಲಿ ಇದೆ. ಆರೋಗ್ಯದ ಮೇನ್ ಅಪ್ಪ ಅಂದ್ರೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ. ಅವು ಮತ್ತೆ ಇದೆ ಆಂಟಿ ಹಿಸ್ಟಮಿನ್ಸ್ ಪ್ರೊಡ್ಯೂಸ್ ಆಗ್ತಾವಲ್ಲ ಇಚ್ಚಿಂಗಿಗೆ ಕಾರಣವಾಗಂತವನ್ನ ಅವನ್ನ ಆಗಿಂದಾಗಲೇ ಕಮ್ಮಿ ಮಾಡ್ತಾ ಬರುತ್ತೆ. ಅದಾದ್ಮೇಲೆ ಈಗ ಗುಡುಚಿ ಅಂದ್ರೆ ಅಮೃತ ಬಳ್ಳಿ ಅಂತ ಹೇಳಿ ಕೇಳಿರ್ಬೋದು. ನಾವು ಕಾಮನ್ ಆಗಿ ಎಲ್ಲ ಇಮ್ಯುನಿಟಿಗೆ ಅಂತ ಹೇಳಿ ಕಷಾಯಗಳನ್ನೆಲ್ಲ ಮಾಡ್ಕೊಂತೀವಿ. ಈ ಪ್ರಾಡಕ್ಟ್ ಅಲ್ಲಿ ಸಹಿತ ಅಮೃತ ಬಳ್ಳಿಯ ಸತ್ವವನ್ನ ಯೂಸ್ ಮಾಡಿ ಇದು ಸ್ನೇಹ ಪಾಕಕ್ಕೆ ಯೂಸ್ ಮಾಡಿರ್ತಾರೆ. ಇದರಿಂದಾಗಿ ಪಿತ್ತ ಶಮನ ಆಗುತ್ತೆ ಮತ್ತು ಮೇನ್ ಆಗಿ ಇಮ್ಯುನಿಟಿ ಆಟೋ ಇಮ್ಯೂನ್ ಕರೆಕ್ಷನ್ ಆಗುತ್ತೆ. ನಾನು ಹೇಳಿದೆ ನಿಮಗೆ ಆಟೋ ಇಮ್ಯುನಿಟಿ ಟ್ರಿಗರ್ ಆಗಿಬಿಟ್ಟು ಈ ಚರ್ಮ ರೋಗಗಳು ಬರ್ತವೆ. ಕುಡುಚಿ ಇದೆಯಲ್ಲ ಒನ್ ಆಫ್ ದ ರಸಾಯನ ಔಷಧ ಅದು ಆಟೋ ಇಮ್ಯುನಿಟಿನ ಕರೆಕ್ಟ್ ಮಾಡುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಮೂಲದಿಂದನೇ ಇದಕ್ಕೇನಂತಾರೆ ಆಟೋ ಇಮ್ಯೂನ್ ಮಾಡ್ಯುಲೇಟರ್ ಅಂತ ಹೇಳ್ತಾರೆ. ಸೊ ಈ ತರದ ಕಾಂಬಿನೇಷನ್ ಯೂಸ್ ಮಾಡೋದ್ರಿಂದ ಮೂಲದಿಂದನೇ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೆ ಇದ್ರ ಕೂಡ ಈ ಒಂದು ಕಾಂಬಿನೇಷನ್ ಜೊತೆಗೆ ಮತ್ತೆ ಡ್ರಗ್ಗಳು ಅಂತ ಅಂದ್ರೆ ಟ್ರಿಕೋಟು ಅಂತ ಬರುತ್ತೆ. ಅಂದ್ರೆ ಶುಂಠಿ, ಮರಿಚ, ಪಿಪ್ಪಲಿನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದೇನ್ ಮಾಡುತ್ತೆ ಅಂದ್ರೆ ಅಗ್ನಿ ದೀಪನ ಮಾಡ್ಬಿಟ್ಟು ಈ ಔಷಧಿ ಕೊಟ್ಟ ತಕ್ಷಣ ನಮ್ಮ ಅಗ್ನಿನ ಸರಿ ಮಾಡಿಸ್ಕೊಂಡು ಈ ಔಷಧಿನ ಬೇಗ ಡೈಜೆಷನ್ ಮಾಡಿ ಮತ್ತೆ ಎಲ್ಲಾ ಧಾತುಗಳಿಗೆ ಪಸರಿಸುವ ಹಾಗೆ ಇದು ನೋಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ತ್ರಿಫಲ ಮೇನ್ ಏನಂತ ಅಂದ್ರೆ ಅದು ಮೇನ್ ಆಗಿ ಡೈಜೆಷನ್ ಸರಿ ಮಾಡುತ್ತೆ. ಡೈಜೆಷನ್ ಸರಿ ಮಾಡಿ ವಾತಾನುಕೂಲನ ಮಾಡಿ ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಇದ್ರ ಜೊತೆ ಮತ್ತೊಂದು ಔಷಧ ಇರುವಂತದಂದ್ರೆ ಆಮ್ಲಕ್ಕಿ ಇಸ್ ಅ ರಿಚ್ ಆಂಟಿ ಆಕ್ಸಿಡೆಂಟ್ಸ್. ಈ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಹೀಲಿಂಗ್ ಪ್ರೋಸೆಸ್ ಬಹಳ ಫಾಸ್ಟ್ ಆಗಿ ಆಗ್ತದೆ. ಹಾಗೆ ಅನೇಕ ಇದರಲ್ಲಿ ತುಂಬಾ ಪ್ರಾಡಕ್ಟ್ಸ್, ತುಂಬಾ ಔಷಧಗಳಿದಾವೆ ಇದೇ ಗುಣ ಪ್ರಾಪರ್ಟಿ ಇರುವಂತವು. ಹತ್ತತ್ರ ಈ ಆರೋಗ್ಯದ ಗುಡುಚಿ, ಆಮೇಲೆ ಈ ತ್ರಿಫಲ, ಈ ತರದ ಪ್ರಾಪರ್ಟಿ ಇರುವಂತವನ್ನೇ ಇಲ್ಲಿ ಕಂಬೈನ್ ಮಾಡಲಾಗಿದೆ. ಮತ್ತೆ ಮಂಜಿಷ್ಠಾನು ಇರುತ್ತೆ. ಸೊ ಇದರಲ್ಲಿ ರಕ್ತ ಶೋಧನ ಆಗುತ್ತೆ, ಮತ್ತೆ ರಕ್ತ ಶುದ್ಧಿ ಆಗುತ್ತೆ, ಮತ್ತೆ ನಾರ್ಮಲ್ ಸ್ಕಿನ್ ಮತ್ತೆ ಬರುತ್ತೆ ಓವರ್ ಆಲ್ ಈ ಕಾಂಬಿನೇಷನ್ ಆಫ್ ಡ್ರಗ್ಸ್ ಇಂದಾಗಿ. ಸೊ ಇದರಲ್ಲಿ ಇಂಟರ್ನಲ್ ಹೀಲಿಂಗ್, ಫ್ರಮ್ ದ ಇಂಟರ್ನಲ್ ಹೀಲಿಂಗ್ ದ ಎಕ್ಸ್ಟರ್ನಲಿ ದ ಪರ್ಸನ್ ವಿಲ್ ಗೆಟ್ ದ ರಿಸಲ್ಟ್. ಸೊ ಈ ಮೆಡಿಸಿನ್ ಅವ್ರಿಗೆ ಯಾವ ತರ ಸೇಫ್ ಆಗಿ ಅವ್ರಿಗೆ ಒಂದು ಬೆನಿಫಿಟ್ ನ ಕೊಡುತ್ತೆ? ನೀವು ಇವಾಗಲೇ ಹೇಳಿದ್ರಿ NABL ಟೆಸ್ಟೆಡ್ ಆ ಲ್ಯಾಬೊರೇಟರಿ ಟೆಸ್ಟ್ ಆಗಿದೆ ಅಂತೇಳಿ. ಮೇನ್ ಆಗಿ ಅದೇ ನಾ ಹೇಳಿದ್ನಲ್ಲ, ಸ್ಕಿನ್ ಅಂತ ಅಂದಾಗ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಬಟ್ ಅದೇ ಈ ಭಯದಿಂದ ಮತ್ತೆ ಜಾಸ್ತಿ ಆಗುತ್ತೆ. ಭಯ ಪಡೋದ್ರ ಬದಲು ಬೇಗ ಅದಕ್ಕೆ ಸೊಲ್ಯೂಷನ್ ತಗೋಬೇಕು. ಅಂದ್ರೆ ಬೇಗ ಸೊಲ್ಯೂಷನ್ ಅಂತ ಅಂದ್ರೆ ಬೇಗ ಕ್ಯೂರ್ ಆಗುತ್ತೆ ಅನ್ನೋ ಒಂದು ಬೇಡ, ನಿಧಾನವಾಗಾದ್ರೂ ಅದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಸರ್, ನೀವಾಗ ಹೇಳ್ತಾ ಮಾತಾಡ್ತಾ ಆಗ್ಲೇ ಹೇಳ್ತಾ ಇದ್ರಿ ಇಂಟರ್ನಲ್ ಕೂಡ ಇದಕ್ಕೆ ನಾವು ಚಿಕಿತ್ಸೆ ತಗೋಬೇಕು, ಮತ್ತೆ ಎಕ್ಸ್ಟರ್ನಲ್ ಕೂಡ ನಾವು ಇದಕ್ಕೆ ಚಿಕಿತ್ಸೆ ಕೊಡ್ಬೇಕು ಅಂತ. ಹಾಗಿದ್ರೆ ಅನೇಕ ಆಯಿಲ್ಗಳಿರುತ್ತೆ, ತೈಲಗಳಿರುತ್ತೆ. ಸೊ ಆ ತೈಲಗಳನ್ನ ಬಳಸೋದ್ರಿಂದ ಏನಾದ್ರೂ ಇದಕ್ಕೆ ಪರಿಹಾರ ಸಿಗುತ್ತಾ? ನೀವ್ ಹೇಳಿರೋ ತರ ಈ ಬಿಟ್ರದ್ದು ಸೂರ್ಯ ತೇಜಸ್ ಕೂಡ ಬರುತ್ತೆ. ಸೂರ್ಯ ಊರ್ಜಾ ಬಂದು ಒಳಗಡೆಯಿಂದ ನೀವ್ ಹೇಳಿದ್ರಲ್ವಾ ಆ ತರ ಕ್ಯಾಪ್ಸೂಲ್ ಇರುತ್ತೆ. ಬಟ್ ಹೊರಗಡೆಯಿಂದ ಏನು ಅಂತ ಹೇಳಿದ್ರೆ ಕ್ಯಾಪ್ಸೂಲ್ ಫಾರ್ಮ್ ಅಂದ್ರೆ ಅದ್ರೊಳಗಡೆ ಆಯಿಲ್ ಪ್ರಿಪರೇಷನ್ ಇರುತ್ತೆ. ಆಯಿಲ್ ಅಲ್ಲ, ಅದು ಘೃತ ಪ್ರಿಪರೇಷನ್ ಗಳನ್ನ ಮಾಡಿರ್ತಾರೆ. ಬಟ್ ಇವಾಗ ಹೊರಗಡೆಯಿಂದ ಅಪ್ಲೈ ಮಾಡಕ್ಕೆ ಸೂರ್ಯ ತೇಜಸ್ ಅಂತ ಆಯಿಲ್ ಬರುತ್ತೆ. ಒಳ್ಳೇದು ಅಂದ್ರೆ ನೋಡಿ ಬೇಕಾದ್ರೆ ನೀವು ಆ ಸೂರ್ಯ ತೇಜಸ್ ಅಲ್ಲಿ ಕೂಡ ಡೆಫಿನೆಟ್ಲಿ ಅದರಲ್ಲಿ ಕೂಟ ಜನ ಅಳವಡಿಸ್ಕೊಂಡಿರ್ತಾರೆ. ಈ ಆಯುರ್ವೇದ ಚಿಕಿತ್ಸೆ ಸೌರ್ಯ ಊರ್ಜಾ, ಸೌರ್ಯ ತೇಜಸ್ಗಾಗಿ ಯಾವ ಚರ್ಮದ ಕಾಯಿಲೆಗಳಿಗೆ ಅನುಕೂಲ ಆಗುತ್ತೆ? ಸಾಮಾನ್ಯವಾಗಿ ರಫ್ನೆಸ್ ಅಂದ್ರೆ ರೂಕ್ಷತಾ ಚರ್ಮ ರೋಗಗಳಲ್ಲಿ ಲಕ್ಷಣಗಳು ಏನಾದ್ರು ಡ್ರೈನೆಸ್ ಇಂದ ಜಾಸ್ತಿ ಕೂಡಿಟ್ಟಿದ್ರೆ ಎಲ್ಲಾ ಚರ್ಮ ವ್ಯಾಧಿಗಳಲ್ಲಿ ಯೂಸ್ ಮಾಡಬಹುದು. ಕಾಮನ್ ಆಗಿ ಈ ಸೋರಿಯಾಸಿಸ್ ಅಂತ ಬರುತ್ತೆ. ಇನ್ನೊಂದ ಬರುವಂತದ್ದು ಎಕ್ಸಿಮಾ, ಎಸ್ಪೆಷಲಿ ಡ್ರೈ ಎಕ್ಸಿಮಾಕ್ಕೆ ಭಾರಿ ಅನುಕೂಲ ಆಗಂತದ್ದು. ಇವನ್ ನಾವು ಈ ತರದ ಪ್ರಾಡಕ್ಟ್ ಗಳನ್ನ ಯಾವಾಗ ಡ್ರೈನೆಸ್ ಇರುತ್ತೆ ಅಲ್ಲಿ, ಅಂದ್ರೆ ಸ್ನಿಗ್ಧತೆ ಕಮ್ಮಿ ಇದ್ದಾಗ ಅಲ್ಲಿ ಯೂಸ್ ಮಾಡಬಹುದಾಗುತ್ತೆ. ಸೊ ನಾನ್ ಹೇಳೋದಾದ್ರೆ ಈ ತರದ ಚರ್ಮ ರೋಗಗಳಲ್ಲಿ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡಿ. ನಾಟ್ ಓನ್ಲಿ ಇನ್ ಸೋರಿಯಾಸಿಸ್, ಅಂದ್ರೆ ಸೋರಿಯಾಸಿಸ್ ಮಾತ್ರ ಅಲ್ಲ, ಇದು ಇವನ್ ಇನ್ ಕೇಸ್ ಆಫ್ ಡ್ರೈನೆಸ್ ಇದ್ದಂತಹ ಯಾವುದೇ ಸ್ಕಿನ್ ಡಿಸಾರ್ಡರ್ಸ್ ಅಲ್ಲಿ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಸರ್, ಇದಕ್ಕೆ ಈ ಸೋರಿಯಾಸಿಸ್ ಇಂದ ನಾವು ಹೊರಗಡೆ ಬರೋದಕ್ಕೆ ನಮ್ಮ ದಿನಚರಿ ಹೇಗಿರ್ಬೇಕು ಅಂತ ನೀವು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ವೀಕ್ಷಕರಿಗೆ ಒಂದ್ ಮಾತು ಅಂತಂದ್ರೆ, ಈ ಸೋರಿಯಾಸಿಸ್, ಎಕ್ಸಿಮಾ, ಈ ಸ್ಕಿನ್ ಡಿಸಾರ್ಡರ್ಸ್ ಈಗಿನ ಕಾಲದಲ್ಲಿ ಮೇನ್ ಆಗಿ ಒಂದು ಸರಿಯಾದ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಳದೆ ಇರುವಂತದ್ದು, ಮತ್ತೆ ಸರಿಯಾದ ದಿನಚರ್ಯವನ್ನ ಅಳವಡಿಸ್ಕೊಂತಿರೋದು. ಮಿತವಾದ ಬ್ರೇಕ್ಫಾಸ್ಟ್ ಅಂತ ಅಂದ್ರೆ ಸಿಂಪಲ್ ಬ್ರೇಕ್ಫಾಸ್ಟ್, ನಾನು ಅರ್ಲಿ ಸೈನ್ಸ್ ಆ ಜಂಕ್ ಫುಡ್ ತಿನ್ನೋದೇ, ಅದು ಇದು ಬ್ರೆಡ್ ಅಂತವನ್ನೆಲ್ಲ ತಿನ್ನೋದೇ. ನಿಮ್ಗೆ ಆಗಿನ ಕಾಲದಲ್ಲಿ ಇದ್ದಂತ ನಮ್ಮ ರೊಟ್ಟಿ ಪಲ್ಯಗಳನ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದು ಹೋಗ್ಬೋದು. ರೊಟ್ಟಿ ಪಲ್ಯ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾವ್ದೋ ಒಂದೇ ಫ್ರೂಟ್ ಅನ್ನ ಯೂಸ್ ಮಾಡಿ. ನೋಡಿದ್ರಲ್ವಾ ಸ್ನೇಹಿತರೆ, ಇಷ್ಟೊತ್ತವರೆಗೂ ವೈದ್ಯರು ನಮ್ಮ ಜೊತೆಗೆ ಸೋರಿಯಾಸಿಸ್, ಎಕ್ಸಿಮಾದಂತಹ ಅನೇಕ
ಚರ್ಮ ರೋಗಗಳ ಬಗ್ಗೆ ಮತ್ತು ಇದನ್ನ ಆಳವಾಗಿ ಹೇಗೆ ನಾವು ಆಯುರ್ವೇದ ಮೂಲದಿಂದ ಗುಣಪಡಿಸಬಹುದು ಅಂತ ಇಷ್ಟೊತ್ತವರೆಗೂ ನೋಡಿದ್ವಿ. ಇಚಿಂಗ್ ಇರಬಹುದು, ಡ್ರೈನೆಸ್ ಇರಬಹುದು, ಚರ್ಮಗಳಲ್ಲಿ ಹೊಟ್ಟು ಬರುವಂತಹದ್ದಿರಬಹುದು. ಇದೆಲ್ಲವೂ ನಮ್ಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಚರ್ಮಕ್ಕೆ ಕಾಳಜಿ ಬೇಕು ಅನ್ನುವಂತಹ ಮೆಸೇಜ್ ಅನ್ನ ನಮ್ಗೆ ಕೊಡ್ತಾ ಇದೆ. ಇದಕ್ಕೆ ಕಾರಣಗಳು ಅಂತ ಹೇಳಿದ್ರೆ ಟಾಕ್ಸಿನ್ಸ್ ಇರಬಹುದು, ಅಥವಾ ಆಟೋ ಇಮ್ಯುನೋ ಕಂಡೀಷನ್ಸ್ ಇರಬಹುದು, ನಮ್ಮ ಸ್ಟ್ರೆಸ್ ಇರಬಹುದು, ಅಥವಾ ನಮ್ಮ ದಿನಚರಿ ಇರಬಹುದು. ಸೊ ಇದೆಲ್ಲವನ್ನು ನಾವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಮೂಲ ಮಂತ್ರ ಅಂತ ಹೇಳಿದ್ರೆ ಅದು ಆಯುರ್ವೇದ ಚಿಕಿತ್ಸೆ. ಈ ಆಯುರ್ವೇದ ಚಿಕಿತ್ಸೆಯನ್ನ ನಮ್ಮ ಬಿ ಬೆಟರ್ ಸೂರ್ಯ ಊರ್ಜಾ ಅನ್ನುವಂತಹ ಒಂದು ಪ್ರಾಡಕ್ಟ್ ನಿಮ್ಮ ಚರ್ಮಕ್ಕೆ ಮಾತ್ರವಲ್ಲದೆ ನಿಮ್ಮ ಚರ್ಮಕ್ಕೆ ಆಳವಾದ ಒಂದು ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದು ನಿಮ್ಮ ಚರ್ಮದ ಹೊಳಪನ್ನ ಇರಬಹುದು, ಚರ್ಮದ ರೆಡ್ನೆಸ್ ಇರಬಹುದು, ಅಥವಾ ಚರ್ಮದಲ್ಲಿರುವಂತಹ ತುರಿಕೆಯನ್ನ ಇರಬಹುದು, ಅಥವಾ ಚರ್ಮದಲ್ಲಾಗಿರುವಂತಹ ಗಾಯಗಳನ್ನಿರಬಹುದು, ಸೋರಿಯಾಸಿಸ್ ಇರಬಹುದು, ಎಕ್ಸಿಮಾ ಇರಬಹುದು, ಎಲ್ಲಾ ಸಮಸ್ಯೆಗಳಿಗೂ ಆಳವಾದ ಕೆಲಸವನ್ನ ಮಾಡಿ ಈ ಒಂದು ಚಿಕಿತ್ಸೆಗೆ ಸಂಪೂರ್ಣವಾದಂತಹ ಪರಿಹಾರವನ್ನ ನೀಡುವಂತಹ ಕೆಲಸವನ್ನ ಸೂರ್ಯ ಊರ್ಜಾ ಮಾಡ್ತಾ ಇದೆ. ಇದು NABL ಲ್ಯಾಬ್ ಅಲ್ಲಿ ಟೆಸ್ಟೆಡ್ ಆಗಿದ್ದು ಕಂಪ್ಲೀಟ್ ಆಗಿ ಆಯುರ್ವೇದ ಪ್ರಾಡಕ್ಟ್ ಆಗಿದೆ. ಇದನ್ನ ಸ್ನೇಹ ಪಾಕ ವಿಧಾನದಿಂದ ಮಾಡಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಹಾಗೆ ಇದ್ರ ಜೊತೆಗೆ ನಿಮ್ಗೆ ಸೂರ್ಯ ತೇಜಸ್ ಅಂತ ಕೂಡ ಬರುತ್ತೆ. ಇದು ಎಕ್ಸ್ಟರ್ನಲಿ ನಿಮ್ಮ ಸೋರಿಯಾಸಿಸ್ ಸಮಸ್ಯೆಗೆ ಪರಿಹಾರವನ್ನ ಕೊಡುತ್ತೆ. ಹಾಗಾದ್ರೆ ಯಾಕೆ ತಡ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ www.bebetter.com ಗೆ ಭೇಟಿ ನೀಡಿ.